ನನ್ನ ಹೆಸರು ರೋಷನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 10 ಕುಷ್ಠರೋಗಿಗಳ ಬಗ್ಗೆ ಹೇಳುತ್ತಿದ್ದೇನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನೂ ಮರೆಯಬೇಡ. ಯೇಸು ಒಂದು ದಿನ ಗಲಿಲಾಯಕ್ಕೆ ತನ್ನ ಶಿಷ್ಯರು ಮತ್ತು ಯೇಸು ಗಲಿಲಾಯದ ಊರಿಗೆ ಹೋಗುತ್ತಿರುವಾಗ 10 ಜನ ಶಿಷ್ಯರು ಏಸಪ್ಪ ಏಸಪ್ಪ ಎಂದು ಕಿರುಚಾಡುತ್ತಿದ್ದರು. ಯೇಸು ಅವರ ಹತ್ರ ಹೋಗಿ ನೋಡಿದರೆ ಅವರ ಮೈಗಳಿಗೆಲ್ಲ ಬಟ್ಟೆಗಳು ಸುತ್ತಿದ್ದವು. ಅವರ ಮುಖಗಳಿಗೆಲ್ಲ ಕೆಂಪು ಕೆಂಪು ಚುಕ್ಕಿಗಳು ಇದ್ದವು. ಅವರ ಬಟ್ಟೆ ಹರಿದು ಹೋಗಿತ್ತು. ಯೇಸು ಅವರನ್ನು ನೋಡಿ, ಇವರಿಗೆ ಕುಷ್ಠರೋಗ ಎಂದು ಯೇಸುವಿಗೆ ಗೊತ್ತಾಯಿತು. ಆ ನಂತರ ಅವರು ನಮ್ಮ ಯಾಜಕರು ಹೇಳಿದರು, ನೀವು ಈ ರೋಗ ನಿಮಗೆ ಸ್ವಸ್ಥ ಆದ ಮೇಲೆ ನಿಮ್ಮನ್ನು ನಾನು ನಮ್ಮ ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದರು. ಶಿಷ್ಯರು ಒಂಟಿಯಾಗಿ ಒಂದು ಊರಲ್ಲಿ ಇದ್ದರು. ಆಗ ಯೇಸು ಹೇಳಿದರು, ನೀವು ನಿಮ್ಮ ಊರಿಗೆ ಹೋಗಿರಿ ಎಂದು ಹೇಳಿದರು. ಆವಾಗ 10 ಜನ ಕುಷ್ಠರೋಗಿಗಳು ಕಣ್ಣು ಬಿಟ್ಟು ಯೇಸುವನ್ನೇ ನೋಡುತ್ತಿದ್ದರು. ಆಗ ಆ ಕುಷ್ಠರೋಗಿಗೆ ನೆನಪಾಯಿತು, ಯಾಜಕರು ನಮಗೆ ಹೇಳಿದ್ದಾರೆ, ನಿಮಗೆ ಸ್ವಸ್ಥ ಆದ ಮೇಲೆ ನಮ್ಮ ಊರಿಗೆ ಬನ್ನಿ ಅಂತ ಹೇಳಿದ್ದಾರಲ್ಲ ಎಂದು ನೆನಪಾಯಿತು. ಅವರು 10 ಜನ ಕುಷ್ಠರೋಗಿಗಳು ಹೋದರು. ನಡೆದುಕೊಂಡು ಹೋಗುತ್ತಿರುವಾಗ ಮಧ್ಯದಲ್ಲಿಯೇ ಅವರಿಗೆ ಅವರ ಗಾಯಗಳು ಗುಣವಾಯಿತು. ಹರಿದೋದ ಬಟ್ಟೆಗಳು ಒಳ್ಳೆಯ ಬಟ್ಟೆಯಾಗಿ ಮಾರ್ಪಟ್ಟಿತು. ಅವರ ಮೇಲಿರುವ ಕೆಂಪು ಚುಕ್ಕಿಗಳು ಮಾಯವಾಯಿತು. ಯೇಸು ಅಲ್ಲಿ ದೊಡ್ಡ ಅದ್ಭುತ ಕಾರ್ಯ ಮಾಡಿದನು. ಧನ್ಯವಾದಗಳು.